ಸಿಲಿಕಾನ್ ಸಿಟಿಯಲ್ಲಿ ವಾಹನ ಸವಾರರ ಡ್ರೈವಿಂಗ್ ಕ್ರೇಜ್ ಬದಲಾಗ್ತಾ ಇದೆ. ಇತ್ತೀಚೆಗೆ ಬೈಕ್ ಮತ್ತು ಕಾರಿನ ಮೇಲೆ ವ್ಯಕ್ತಿಯನ್ನ ಎಳೆದೊಯ್ದ ಘಟನೆ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಅದೇ ರೀತಿ ಈಗ ಬೈಕ್ ಸವಾರನೊಬ್ಬ ಒನ್ ವೇಯಲ್ಲಿ ಬೈಕ್ ಚಲಾಯಿಸಿ ದುಸ್ಸಾಹಸ ಮೆರೆದಿದ್ದಾರೆ. ಎಲ್ಲಿ ಏನು ಘಟನೆ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಬೈಕ್ ಸವಾರನ ದುಸ್ಸಾಹಸ. ಫ್ಲೈಓವರ್ ಮೇಲೆ ಒನ್ ವೇನಲ್ಲಿ ಬೈಕ್ ಸಂಚಾರ. ಸಾಮಾನ್ಯವಾಗಿ ಒನ್ ವೇ ಅಥವಾ ವಾಹನಗಳ ಎದುರು ದಿಕ್ಕಿನಲ್ಲಿ ಬೈಕ್, ಕಾರ್ ಓಡಿಸುವ ದೃಶ್ಯಗಳನ್ನ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ. ಆದರೆ ಸಿನಿಮಾ ಮೀರಿಸುವ ರೀತಿಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ವ್ಯಕ್ತಿಯೊಬ್ಬ ಬೈಕ್ ಓಡಿಸಿ ದುಸ್ಸಾಹಸ ಮೆರೆದಿದ್ದಾನೆ. ಹೊಸೂರು ರಸ್ತೆಯ ಎಕ್ಸ್‌ಪ್ರೆಸ್ ವೇ ಫ್ಲೈಓವರ್ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬೈಕ್ ಓಡಿಸೋ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ನೋಡಿದವರೆಲ್ಲ ಈ ಬೈಕ್ ಸವಾರ ಎದುರು ದಿಕ್ಕಿನಲ್ಲಿ ಶರವೇಗದಲ್ಲಿ ಬೈಕ್ ಓಡಿಸಿದ್ದಾನೆ. ಈತ ಈ ಕಡೆಯಿಂದ ಬೈಕ್ ಓಡಿಸಿಕೊಂಡು ಹೋಗ್ತಿದ್ರೆ ಆ ಕಡೆಯಿಂದಲೂ ವಾಹನಗಳು ವೇಗವಾಗಿ ಬರುತ್ತಿವೆ. ಬೈಕ್ ಸವಾರನ ಈ ದುಸ್ಸಾಹಸಕ್ಕೆ ಹಲವು ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ. ಸಿನಿಮಾ ಶೈಲಿಯಲ್ಲೇ ಯುವಕ ವೇಗವಾಗಿ ಬೈಕ್ ಚಲಾಯಿಸ್ತಾ ಇದ್ದ. ಇದನ್ನ ಕೆಲವು ಪ್ರಯಾಣಿಕರು ವಿಡಿಯೋ ಮಾಡಿದ್ದು ಬೈಕ್ ಸವಾರನಿಗೆ ಬುದ್ಧಿ ಹೇಳಲು ಪ್ರಯತ್ನ ನಡೆಸಿದ್ದಾರೆ. ಆದ್ರೆ ಯಾವುದನ್ನೂ ಕಿವಿಗೆ ಹಾಕಿಕೊಳ್ಳದ ಬೈಕ್ ಸವಾರ ಒಂದೇ ವೇಗದಲ್ಲಿ ಹೊರಟಿದ್ದ. ಜಾಲತಾಣದಲ್ಲಿ ಬೈಕ್ ಸವಾರನ ದುಸ್ಸಾಹಸ ವೈರಲ್. ಬೈಕ್ ಸವಾರನನ್ನ ಪತ್ತೆ ಹಚ್ಚಿ ಬಂಧಿಸಲು ನೆಟ್ಟಿಗರ ಆಗ್ರಹ. ಯುವಕ ಅಡ್ಡಾದಿಡ್ಡಿ ಬೈಕ್ ಚಾಲನೆ ಮಾಡುವ ವಿಡಿಯೋವನ್ನ ಟ್ರಾಫಿಕ್ ಸ್ಪೆಷಲ್ ಕಮಿಷನರ್ ಹಾಗೂ ಬೆಂಗಳೂರು ನಗರ ಸಂಚಾರ ಪೊಲೀಸರಿಗೆ ಟ್ವೀಟ್ ಮಾಡಿ ಟ್ಯಾಗ್ ಮಾಡಲಾಗಿದೆ. ಬೈಕ್ ಸವಾರನ ಬೇಜವಾಬ್ದಾರಿ ಮತ್ತು ದುಸ್ಸಾಹಸ ಚಾಲನೆಯಿಂದ ಹಲವು ಜೀವಗಳಿಗೆ ಅಪಾಯ ಎದುರಾಗಿತ್ತು. ಇದೊಂದು ಕ್ರಿಮಿನಲ್ ಅಪರಾಧವಾಗಿದ್ದು ಕೂಡಲೇ ಬೈಕ್ ಸವಾರನನ್ನ ಪತ್ತೆ ಹಚ್ಚಿ ಬಂಧಿಸಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒನ್ ವೇನಲ್ಲಿ ಬೈಕ್ ಚಲಾಯಿಸಿದ ಯುವಕನ ಪತ್ತೆಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಡಿವಾಳ ಸಂಚಾರ ಪೊಲೀಸರು ವಿಡಿಯೋ ಪರಿಶೀಲನೆ ನಡೆಸಿದ್ದಾರೆ. ಬೈಕ್ ಚಲಾಯಿಸಿದ ವ್ಯಕ್ತಿ ಪತ್ತೆಗೆ ಹಲವಾರು ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ನಡೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.